ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅದೇ ನಾನು ನೋಡ್ತಾ ಇದ್ದೀನಿ, ಮೊದ್ಲಿನ ತರ ಇಲ್ಲ ನೀವು. ನನಗೊಂದು ಮಾತು ಹೇಳ್ದೇನೆ ಬಾಸ್ ಮನೆಗೆ ಹೋಗಿದ್ದೀರಾ. ಇವತ್ತು ನಾನು ಅಷ್ಟೆಲ್ಲ ಹೇಳ್ತಾ ಇದ್ದೀನಿ, ಆ ಹುಡುಗಿನ ಆಫೀಸಿಂದ ಕಳಿಸಿ ಅಂತ, ಆದ್ರೂ ನನ್ನ ಮಾತನ್ನ ಕೇಳ್ತಾ ಇಲ್ಲ ನೀವು. ನಾನು ಎಷ್ಟು ಸರಿ ಹೇಳಿದ್ರು ನೀನ್ ಇಲ್ಲೇ ಇರು, ಆಫೀಸ್ ಸರಿ ಮಾಡ್ತೀನಿ ಅಂತ ಹೇಳ್ತಾ ಇದ್ರಲ್ಲ, ನನ್ ಮರ್ಯಾದೆ ಏನಾಯ್ತು? ನಾನು ಶಿವಗಾಮಿಯವ್ರ ಅಣ್ಣನ ಕಾಲದಿಂದನೂ ಇಲ್ಲೇ ಇದ್ದೀನಿ. ನಾನು ಎಷ್ಟು ಕೊಟೇಶನ್ಗಳನ್ನ, ಡಾಕ್ಯುಮೆಂಟ್ಸ್ಗಳನ್ನ ತಗೊಂಡೋಗಿ ರಾವಣ್ ಬಾಸ್ಗೆ ಕೊಟ್ಟಿಲ್ಲ. ಶಿವಕುಮಾರ್ ಇದ್ದಿದ್ರಿಂದ ಕೆಲವು ಡಾಕ್ಯುಮೆಂಟ್ಗಳನ್ನ ತಗೊಂಡೋಗಿ ಕೊಡೋದಕ್ ಆಗ್ತಾ ಇರ್ಲಿಲ್ಲ. ಆದ್ರೂ ನೈಟ್ ಶಿಫ್ಟ್ ವಾಚ್ಮನ್ ನ ಬುಟ್ಟಿಗೆ ಹಾಕೊಂಡು ಸುಮಾರಷ್ಟು ಡೀಲ್ ಮಾಡಿದ್ದೀನಿ. ಗೊತ್ತಾ ನಿಮ್ಗಿದೆಲ್ಲ? ರಾವಣ್ ಬಾಸ್ಗೂ ನನಗೂ ಇರೋ ಅಟ್ಯಾಚ್ಮೆಂಟ್ ಬಗ್ಗೆ ನಿಮ್ಗಿನ್ನೂ ಗೊತ್ತಿಲ್ಲ. ಅದಕ್ಕೆ ನನ್ನನ್ನ ತುಂಬಾ ಹಗುರವಾಗಿ ತಗೊಂಡಿದ್ದೀರಾ ನೀವು. ಸಾರಿ ಸರ್. ಕೂತ್ಕೊಳ್ಳಿ ಸರ್, ನೀವು ಕೂತ್ಕೊಳ್ಳಿ. ನಿಮ್ಗೂ ಮತ್ತೆ ರಾವಣ್ ಬಾಸ್ಗೂ ಇಷ್ಟು ಒಳ್ಳೆ ರಿಲೇಶನ್ಶಿಪ್ ಇದೆ ಅನ್ನೋದು ನನಗೆ ಗೊತ್ತೇ ಇರ್ಲಿಲ್ಲ ಸರ್. ಈಗ್ಲಾದ್ರೂ ತಿಳ್ಕೊಳ್ಳಿ. ಬಾಸ್ ಕಾಲ್ ಮಾಡಿದ್ರಾ? ಕಾಲ್ ಮಾಡಿದ್ರು. ಏನಂತ ಹೇಳಿದ್ರು? ಅದು ಆಫೀಸಲ್ಲಿ ಏನ್ ಗಲಾಟೆ, ಯಾಕ ಹುಡುಗಿ ರಿಸೈನ್ ಮಾಡ್ತೀನಿ ಅಂದ್ರೂ ಕೂಡ ನೀನ್ ಬೇಡ ಅಂತ ಅಲ್ಲೇ ಉಳಿಸ್ಕೊಂಡಿದ್ಯಂತೆ ಅಂತ ಕೇಳಿದ್ರು. ತಿಳ್ಕೊಳ್ಳಿ, ಅವ್ರಿಗೂ ನನಗೂ ಎಂತ ರಿಲೇಶನ್ಶಿಪ್ ಇದೆ ಅಂತ.